ಹಾಯ್ ಗೈಸ್, ಇವತ್ತಿಂದ ನಾನು ಮಿನಿ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇವತ್ತು ಮೊದಲನೇ ವಿಡಿಯೋ ಆಗಿರುತ್ತೆ. ಎಲ್ಲೇ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನನಗೆ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬದಲಾವಣೆ ಮಾಡ್ಕೊತೀನಿ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದರೆ ಆಗುತ್ತೆ. ನನಗೆ ನಂಬಿಕೆ ಇದೆ, ನಾವು ಕನ್ನಡಿಗರು ಸಪೋರ್ಟ್ ಮಾಡಿದರೆ ನನಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ ಗಂಗಾವತಿ ವಾಣಿಭದ್ರೇಶ್ವರಕ್ಕೆ ಬಂದಿದ್ದೀನಿ. ನನ್ನ ವಿಡಿಯೋನ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ನನ್ನ ವಿಡಿಯೋಗೆ ಚೆನ್ನಾಗಿ ಸಪೋರ್ಟ್ ಸಿಗಲಿ ಅಂತ ಆ ದೇವರಲ್ಲಿ ಬೇಡ್ಕೊತೀನಿ. ಹಾಗೆ ನನ್ನ ಫಾಲೋವರ್ಸ್ಗೆ ಆ ದೇವ್ರು ಚೆನ್ನಾಗಿಡಲಿ ಅಂತ ಹೇಳ್ಕೊತ ಈ ವಾಣಿಭದ್ರೇಶ್ವರನ ತೋರಿಸ್ಬೇಕಂತ ನಿಮ್ಗೆಲ್ರಿಗೂ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನೀವು ನೆಕ್ಸ್ಟ್ ಕಮೆಂಟ್ ಹಾಕ್ರಿ ಯಾವ ಪ್ಲೇಸಿಗೆ ಹೋಗ್ಬೇಕಂತ. ಆ ಪ್ಲೇಸಿಗೆ ಹೋಗಿ ಆ ಪ್ಲೇಸನ್ನು ನಿಮಗೆ ತೋರಿಸ್ತೀನಿ, ಸಾಧ್ಯವಾದರೆ ತೋರಿಸ್ತೀನಿ. ನೀವು ಈ ವ್ಯೂ ಪಾಯಿಂಟ್ ನೋಡಬೇಕಾ? ಹಾಗಾದರೆ ಈ ವಿಡಿಯೋನ ಕೊನೆ ಗಂಟ ನೋಡಿ. ಈ ಲೊಕೇಶನನ್ನು ಲಾಸ್ಟಲ್ಲಿ ಹೇಳ್ತೀನಿ. ಹಾಗೆ ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ಗಂಗಾವತಿಯಲ್ಲಿರೋ ವಾಣಿಭದ್ರೇಶ್ವರ ಟೆಂಪಲಿಗೆ ಬಂದಿದ್ದೀನಿ. ಈ ಜಾಗಕ್ಕೆ ಬಂದಿದ್ದಾರೆ ಅಂತಂದರೆ ಸೈಕ್ ಆಗ್ತಿರೋ ಗುರು ನೀವು. ಆ ಗುಡ್ಡ ಬೆಟ್ಟ ಎಲ್ಲದನ್ನ ಹತ್ಕೊಂಬಂದರೆ ಇಲ್ಲಿದೆ ನೋಡಿ ಈ ವಾಣಿಭದ್ರೇಶ್ವರ ದೇವಸ್ಥಾನ. ಅಲ್ಲಿ ಕಾಣ್ತಾ ಇದೆಯಲ್ಲ ವಾಣಿಭದ್ರೇಶ್ವರ ದೇವಸ್ಥಾನ. ಇದನ್ನು ಫಸ್ಟ್ ಬ್ಲಾಗ್ ಫಸ್ಟ್ ಪ್ಲೇಸಸ್ ಆಗಿರುತ್ತೆ. ನಿಮಗೆ ನೆಕ್ಸ್ಟ್ ಯಾವ ಪ್ಲೇಸ್ ತೋರಿಸ್ಬೇಕನ್ನೋದನ್ನ ನೀವು ನನಗೆ ಹೇಳಿದ್ರೆ ಆ ಪ್ಲೇಸಿಗೆ ಹೋಗಿ ನಾನು ತೋರ್ಸೋದಕ್ಕೆ ಬಹಳ ಪ್ರಯತ್ನ ಪಡ್ತೀನಿ. ಕೊಡೋ ತರ ನೀವು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಜಾಗ ನೋಡೋದಕ್ಕೆ ಸಖತ್ತಾಗಿದೆ, ಆದ್ರೆ ಈ ಜಾಗದಿಂದ ಒಂದು ಚರಿತ್ರೆನೇ ಇದೆ. ಆ ಚರಿತ್ರೆ ಬಗ್ಗೆ ಹೇಳ್ಬೇಕಂತಂದ್ರೆ ಮೊದಲನೇದಾಗಿ ಇಲ್ಲಿ ಆ ಶಿವ ಬಂದು ನೆಲೆಸಿದಾನ. ತುಂಬಾ ಭಯ ಬರ್ತಾ ಇದೆ ಗುರು. ಫಸ್ಟ್ ವಿಡಿಯೋ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಎಡಿಟಿಂಗ್ ಮಾತ್ರ ಮಾಡೋದಿಲ್ಲ, ಈ ವಿಡಿಯೋನ ಎಡಿಟಿಂಗ್ ಮಾತ್ರ ಮಾಡೋದಿಲ್ಲ. ಯಾವ ತರ ಸಪೋರ್ಟ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ತೋರಿಸ್ತೀನಿ. ಸತ್ವಾಗ್ಲು ಗುರು, ನನಗಂತೂ ಬ್ಲಾಗ್ ಮಾಡಕ್ಕಂತೂ ಬರೋದಿಲ್ಲ. ಆದ್ರೆ ಏನೋ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಆದ್ರೆ ಈ ವಿಡಿಯೋದಲ್ಲಿ ನಾನು ಏನು ಎಡಿಟಿಂಗ್ ಮಾಡೋದಿಲ್ಲ. ಈ ಏನು ಓನ್ ಆಗಿ ಇಲ್ಲಿ ಮಾತಾಡಿದೀನಲ್ಲ ಇದನ್ನೇ ಸೆಟ್ ಮಾಡಿ, ಎಲ್ಲ ಕ್ಲಿಪ್ ಇದೆ, ಎಲ್ಲ ಕ್ಲಿಪ್ನ ಸೆಟ್ ಮಾಡಿ ಹಾಗೆ ಪೋಸ್ಟ್ ಮಾಡ್ತೀನಿ. ಯಾವ್ದನ್ನು ಎಡಿಟ್ ಮಾಡೋದಿಲ್ಲ. ನೋಡೋಣ ಫಸ್ಟ್ ವಿಡಿಯೋ ಹೇಗೆ ನಂಗೆ ಸಪೋರ್ಟ್ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ನೋಡೋಣ ನಮ್ಮ ಹಂಪಿ, ಆನೆಗುಂದ್, ಅಂಜನಾದ್ರಿ, ದುರ್ಗಾದೇವಿ ಬೆಟ್ಟ, ಇನ್ನ ಈ ಕಡೆ ಎಲ್ಲಾ ಪ್ಲೇಸ್ ಗಳನ್ನ ತೋರ್ಸಕ್ ಟ್ರೈ ಮಾಡ್ತೀನಿ. ಈ ವಿಡಿಯೋ ಸಪೋರ್ಟ್ ಚೆನ್ನಾಗಿ ಸಿಕ್ತು ಅಂತಂದ್ರೆ ಇನ್ನು ಸಾಕಷ್ಟು ವಿಡಿಯೋಗಳನ್ನ ತೋರ್ಸಕ ಪ್ರಯತ್ನ ಪಡ್ತೀನಿ. ಆದ್ರೆ ನಿಮ್ ಸಪೋರ್ಟ್ ನನಗೆ ಬಹಳ ಬೇಕು. ಈ ಜಾಗ ನಮ್ ಗಂಗಾವತಿಯಿಂದ 10 ಕಿಲೋಮೀಟರ್ ದೂರ ಇದೆ. ಈ ಜಾಗ ಬಂದು ಎಲ್ರು ನೋಡಿ. ಆದ್ರೆ ಇಲ್ಲೆಲ್ಲಾ ಪ್ರೈವೇಟ್ ಪ್ಲೇಸಸ್ ಇದೆ, ಆದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಇದು ದೇವ್ರ ಪ್ಲೇಸಸ್ ಆಗಿರುತ್ತೆ.